ಈಗಾಗಲೇ ಮಂಜಣ್ಣವರು ಕುಮಾರಣ್ಣವರು ಮಾತಾಡಿದಾರೆ ಬಂಧುಗಳೇ. ಏನು ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ವಿಚಾರವಾಗಿ ರಾಜ್ಯ ಸರ್ಕಾರ SIT ಯನ್ನ ಒಂದು ರಚನೆ ಮಾಡಿರುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಿದೆ ಬಂಧುಗಳೇ. ಇವತ್ತು SIT ಇವತ್ತು ಸರಿಯಾದಂತ ದಾರಿನಲ್ಲಿ ಸಾಗದೆ ಅಡ್ಡ ದಾರಿ ಹಿಡಿತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡುವಂತದ್ದಕ್ಕೆ ನಾವು ಎಲ್ಲರೂ ಕೂಡ ಅವಕಾಶವನ್ನು ಮಾಡ್ಕೊಂಡಿದ್ದೇವೆ ಬಂಧುಗಳೇ. ಇವತ್ತು ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ, ಮಂಜಣ್ಣ ಎಲ್ಲ ಕೂಡ ಮಾತಾಡಿದ್ದಾರೆ. ಇವತ್ತು ಎಲ್ಲೋ ಒಂದ್ ಕಡೆ SIT ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅನ್ನೋದು ಇವತ್ತು ಸಾಬೀತಾಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೂ ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಬಹುಶಃ ಏನು ಬೇರೆ ಪಕ್ಷದ ಮುಖಂಡರಿರ್ಬೋದು, ನಾವು ದೇವರಾಜೇಗೌಡರು ಕೊಟ್ಟಂತ ಸುದ್ದಿಗೋಷ್ಠಿಯ ನಂತರ ಇವತ್ತು ಇಡೀ ರಾಜ್ಯ ತಲ್ಲಣಗೊಂಡಿರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ. ನಾವು ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೊಂಡು ದಿಗ್ಭ್ರಮೆನ ವ್ಯಕ್ತ ಮಾಡಿದ್ದಾರೆ ಬಂಧುಗಳೇ. ಇವತ್ತು ಯಾರ್ಯಾರು ದೂರವಾಣಿ ಮೂಲಕ ಸಂಪರ್ಕಿಸಿ ಕೆಲವೇ ನಾಯಕರುಗಳನ್ನ ಈ ಸುಳಿಯಲ್ಲಿ ಸಿಲುಕಿಸ್ತಕ್ಕಂಥ ಒಂದು ಕೆಲಸವನ್ನ ರಾಜ್ಯ ಸರ್ಕಾರದಲ್ಲಿ ಮಾಡ್ತಿರ್ತಕ್ಕಂಥದ್ದು ಖಂಡನೀಯವಾದಂತ ವಿಚಾರ ಎಂಬತಕ್ಕಂಥದ್ದನ್ನ ಹೇಳ್ಬೇಕಾಯ್ತದೆ. ಈ ಅಶ್ಲೀಲ ವಿಡಿಯೋಗೆ ಸಂಬಂಧಿಸಿದಂತೆ ನಮ್ಮ ಪಕ್ಷ ದೊಡ್ಡ ನಿಲುವನ್ನ ತೆಗೆದುಕೊಂಡಿದೆ. ಕುಮಾರಣ್ಣವರ ನಾಯಕತ್ವದಲ್ಲಿ ಯಾರು ತಪ್ಪನ್ನು ಎಸಗಿದ್ದಾರೆ ಈ ಒಂದು ನೆಲದ ಕಾನೂನಿಗೆ ಅವರು ತಲೆ ಬಾಗ್ಲೇಬೇಕು ಅನ್ನೋದು ನಮ್ಮ ಪಕ್ಷದ ನಿಲುವು ಕೂಡ ಆಗಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಮಾನ್ಯ ರೇವಣ್ಣವರು 6 ಬಾರಿ ಶಾಸಕರಾಗಿ ಈ ಒಂದು ರಾಜ್ಯ ರಾಷ್ಟ್ರದಲ್ಲಿ 3 ಬಾರಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಾಯಕರು. ಈ ಸರ್ಕಾರ SIT ಟೀಮು ಇವತ್ತು ರೇವಣ್ಣವ್ರನ್ನ ಯಾವ ಮಟ್ಟಕ್ಕೆ ನಡೆಸ್ಕೊತಾ ಇದೆ ಅಂದ್ರೆ ಇದು ದುರುದ್ದೇಶದ ಒಂದು ತನಿಖಾ ಸಂಸ್ಥೆ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ರೇವಣ್ಣವ್ರ ಈ ಪ್ರಕರಣ ಆದ್ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಅವರೆಲ್ಲೂ ಕೂಡ ಅಡಗಿ ಅವತ್ತು ಕೂತಂತವ್ರಲ್ಲ. ಅವ್ರು ಪ್ರತಿನಿತ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೇವೆನ ಮಾಡ್ಕೊಂಡ್ ಬಂದಿದ್ದಾರೆ. ತಿಂಗಳಲ್ಲಿ 20 ದಿವಸ ಅವ್ರ ತಂದೆ ತಾಯಿಗಳನ್ನ ಬೆಂಗಳೂರಿಗೆ ಹೋಗಿ ಆಶೀರ್ವಾದವನ್ನ ಪಡಿತಕ್ಕಂಥ ಪ್ರತೀತಿ ಅವ್ರ ಮೊದಲಿಂದನೂ ಕೂಡ ಇರ್ತಕ್ಕಂಥ ಒಂದು ವಿಚಾರ. ಅವ್ರ ಅಡಿಗೆಲ್ಲೂ ಕೂತವ್ರಲ್ಲ. ಅವ್ರು ಒಳ್ಳೆ ರೀತಿ ತನಿಖೆಗೆ ಅವರು ಸಹಕಾರವನ್ನು ತಗೋಬೋದಾಯಿತು. ಅವರು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಈ ರಾಜ್ಯದಲ್ಲಿ ಆಯ್ತು. ಇದು ಖಂಡನೀಯ ಬಂಧುಗಳೇ. ಅದಾದ್ಮೇಲೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟರು. ಅದಾದ್ಮೇಲೆ ರೇವಣ್ಣನ ಬಿಡುಗಡೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಇವರು ದುರುದ್ದೇಶದ ಒಂದು ಭಾವನೆಗಳಲ್ಲಿ ಸುತ್ತಕೊಂಡಿರ್ತಕ್ಕಂಥದ್ದು ನಮಗೆ ಇವತ್ತು ಬೆಳಕಿಗೆ ಬಂದಿರುವಂತ ವಿಚಾರ. ಅವ್ರನ್ನ ಬಿಡುವುದ್ರ ಮೂಲಕ ಬೆಳಗ್ಗೆ ಅವ್ರನ್ನ ತನಿಖೆಗೆ ಆಹ್ವಾನಿಸ್ತಕ್ಕಂಥ ಅವಕಾಶವನ್ನ ಮಾಡ್ಕೋಬೋದಾಯಿತು. ಇವತ್ತು ತನಿಖಾ ಸಂಸ್ಥೆ ರಾಜಕೀಯ ಪ್ರೇರಿತವಾಗಿ ಇವತ್ತು SIT ವಶಕ್ಕೆ ಪಡೆದಿರ್ತಕ್ಕಂಥದ್ದು ಇವತ್ತು ಖಂಡನೀಯ ಅಂತ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಕೂಡಲೇ HD ರೇವಣ್ಣವ್ರನ್ನ ಬಿಡುಗಡೆಗೊಳಿಸಬೇಕು ಅಂತ ನಾವು ಈ ಮೂಲಕ ತಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಒತ್ತಾಯವನ್ನ ಮಾಡ್ತೇವೆ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ನಿಲುವಿಷ್ಟೇನೆ, ವಿಡಿಯೋ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಶಿಕ್ಷೆ ಆಗಬೇಕು. ಇದನ್ನ ಎಲ್ಲೋ ಒಂದ್ ಕಡೆ ಗುಂಪು ಕೂತು ಪೆನ್ ಡ್ರೈವ್ ಅನ್ನ ರಚನೆ ಮಾಡಿ ಇವತ್ತು ಅವಕಾಶ ಕೊಟ್ಟಿರ್ತಕ್ಕಂಥ ಕುಮ್ಮಕ್ ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ನಾಯಕರುಗಳು ಅವ್ರಿಗೆ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಿದ್ರ ಮೂಲಕ ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಮಾಡಿರುವಂತ ಆ ನಾಯಕರುಗಳಿಗೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಸತ್ಯಕ್ಕೆ ಜಯ ಇದೆ. ಸತ್ಯಕ್ಕೆ ಜಯ ಇರೋದ್ರಿಂದನೇ ನಿನ್ನೆ ಅದು ವಿಡಿಯೋ ಆಡಿಯೋ ಮೂಲಕ ಇವತ್ತು ಜನರ ಕಿವಿಗೆ ಮುಟ್ಟಿದೆ. ಇವತ್ತು ನಿಮ್ಮನ್ನೆಲ್ಲ ಯಾರು ದೂರವಾಣಿ ಮೂಲಕ ಸಂಪರ್ಕಿಸಿದ್ದೇವೆ. ಇವತ್ತು ಸಹಸ್ರಾರು ಸಂಖ್ಯೆಯ ಮುಖಂಡರುಗಳು ಜಿಲ್ಲೆಯಾದ್ಯಂತ ಬಂದು ಬೆಂಬಲವನ್ನು ಸೂಚಿಸಿದರೆ ದೇವರಾಜೇಗೌಡರು ಕೂಡ ಯಾಕೆಂದ್ರೆ ಒಬ್ಬ ವಕೀಲರಿದ್ದಾರೆ, ನುರಿತ ವಕೀಲರಿದ್ದಾರೆ. ನನ್ನ ಸುದ್ದಿಗೋಷ್ಠಿನ ನೋಡಿದೆ, ನಿಜವಾಗ್ಲೂ ಕೂಡ ಅಂಕಿ ಅಂಶಗಳನ್ನ ತೆರೆದಿಟ್ಟಿದ್ದಾರೆ. ಬಹುಶಃ ಅವರ ಆಡಿಯೋ ಮಾಡಿರ್ತಕ್ಕಂಥದನ್ನ ನೋಡಿದ್ರೆ 100ಕ್ಕೆ 100 ಸತ್ಯಕ್ಕೆ ಹತ್ತಿರವಾದಂತ ವಿಚಾರ ವ್ಯಕ್ತವಾಗಿದೆ ಬಂಧುಗಳೇ. ಅವ್ರಿಗೂ ಅನುಮಾನ ಬಂತು. SIT ಅವರು ಆಹ್ವಾನಿಸಿದಾಗ ಒಂದು ಪ್ಯಾರನ ಬಿಟ್ಬಿಡಿ, ಉಳಿದದ್ದನ್ನ ನೀವು ಹೇಳಿಕೆ ದಾಖಲಾಸಿ ಅಂದಾಗ ಇಲ್ಲ ಅದು ಬಿಡಕ್ ಸಾಧ್ಯವಿಲ್ಲ. ಅವ್ರ ಹೊರಗಡೆ ಬಂದು ಇವತ್ತು ಏನು ರಾಜ್ಯ ಮಟ್ಟದಲ್ಲಿ ಸುದ್ದಿಗೋಷ್ಠಿನ ಮಾಡಿದ್ರು. ಖಂಡಿತ SIT ನಲ್ಲಿ ನ್ಯಾಯ ದೊರೆಯಲ್ಲ ಅನ್ನೋ ಒಂದು ಕಾರಣದಿಂದ ಸುದ್ದಿಗೋಷ್ಠಿ ಮಾಡಿ ಕೆಲವು ತುಣುಕುಗಳನ್ನ ಆಡಿಯೋ ಮೂಲಕ ತೋರಿಸಿದ್ದಾರೆ. ಈ ನ್ಯಾಯ ಏನೇ ಇದ್ರು ಕೂಡ CBI ಹಂತದಲ್ಲಿ ಹಾಕ್ಬೇಕು ಅಂತ ಅವರು ಕೂಡ ಆಗ್ರಹ ಪಡಿಸಿರ್ತಕ್ಕಂತಾರೆ. ದಯಮಾಡಿ SIT ನಲ್ಲಿ ನಿಜವಾದಂತ ಸತ್ಯಾಂಶ ಬರಲ್ಲ, ನಿಜವಾದಂತ ಅಪರಾಧಿಗಳನ್ನು ಗುರುಸ್ತಕ್ಕಂಥದ್ರಲ್ಲಿ SIT ಪ್ರಥಮ ಹಂತದಲ್ಲೇ ವಿಫಲವಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ದಯಮಾಡಿ ಈ ಒಂದು
ಪೆನ್ ಡ್ರೈವ್ ಒಂದು ವಿಚಾರವನ್ನ ಸಿಬಿಐಗೆ ವಹಿಸೋದ್ರ ಮೂಲಕ ಈ ದೇಶಕ್ಕೆ ಸತ್ಯಾಂಶವನ್ನ ತಿಳಿಪಡಿಸತಕ್ಕಂಥದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಒತ್ತಾಯವನ್ನ ಮಾಡಿ ಇವತ್ತೇನು SIT ದಿಕ್ಕು ತಪ್ಪುತ್ತಾ ಇದೆ, ಇದನ್ನ ಮನಗಂಡು ಮುಂದಿನ ದಿನಗಳಲ್ಲಿ ಇನ್ನು ಕೂಡ ಉಗ್ರ ರೂಪಕ್ಕೆ ಈ ಪ್ರತಿಭಟನೆ ಹರಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.